ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ನಂಗೆ ಹೇಳ್ತಾಯಿದ್ರು, ಸರ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ನಾವೆಲ್ಲ KS ಪರೀಕ್ಷೆಯನ್ನು ಬರೆದವರು, ಅಂದರೆ KPSC ಎಕ್ಸಾಮ್ಸ್ಗಳನ್ನು ಬರೆದವರು. ಅದರಲ್ಲಿ 400 ಮಾರ್ಕ್ಸ್ಗೆ ಹತ್ರ 116 ಮಾರ್ಕ್ಸ್ನಷ್ಟು ನಮಗೆ ಅನ್ಯಾಯ ಆಗಿದೆ. ಅಂದರೆ ಕ್ವಶನ್ಗಳಲ್ಲೇ ತಪ್ಪಿತ್ತು. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಾಗ ಏನೇನೋ ಬೇಕಾಬಿಟ್ಟು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಕ್ವಶನ್ಸಲ್ಲೇ ಮಿಸ್ಟೇಕ್ಸ್ ಇದೆ. ಈಗೇನೋ ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ಬೋದು, ಆದರೆ ನಮ್ಗೆ ಅದರಿಂದ ತುಂಬ ಅನ್ಯಾಯ ಆಗುತ್ತೆ. ದಯವಿಟ್ಟು ಮರುಪರೀಕ್ಷೆ ಆಗಬೇಕು ಅಂತ ಹೇಳಿ ನಾಳೆ ಫ್ರೀಡಮ್ ಪಾರ್ಕಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾನು ಧ್ವನಿ ಆಗ್ತಾ ಇದ್ದೀನಿ. ಯಾಕಂತಂದರೆ ಈ KS ಬರೆದಿರುವ ಆಕಾಂಕ್ಷಿಗಳೇನಿದ್ದಾರೆ ಅವರು ಮುಂದೆ ಈ ಸಮಾಜವನ್ನು ತಿದ್ದುವವರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವವರು, ಹಾಗೂ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವವರು. ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ನಾಳೆ ಅವರು ನ್ಯಾಯಯುತವಾದ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಧ್ವನಿ ಅವ್ರ ಜೊತೆಗಿದೆ. ನೀವು ಅವರಿಗೆ ಧ್ವನಿಯಾಗಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಹಾಗೆ ಆ ವಿದ್ಯಾರ್ಥಿಗಳ ಹೋರಾಟ ಏನಿದೆ ಅದಕ್ಕೆ ಬೆಂಬಲಿಸಿ ಮತ್ತೆ ಮರುಪರೀಕ್ಷೆ ಮಾಡಬೇಕು.